ಮಹಾಖ್ಯಾತೆ. ಈ ಖ್ಯಾತೆಗಳಿಗೆ ಕೊನೆಯೇ ಇಲ್ಲ. ಕಾವೇರಿ, ಮಹದಾಯಿ ಹಾಗೆ ಕೃಷ್ಣ ಜಲ ವಿವಾದಗಳು ಮುಗಿಯದ ವಿವಾದಗಳಾಗ್ಬಿಟ್ಟಿದ್ದಾವೆ. ತಮಿಳುನಾಡು, ಆಂಧ್ರ, ಗೋವಾ ಜೊತೆಯಲ್ಲಿ ಈಗ ಆಲಮಟ್ಟಿ ವಿಚಾರಕ್ಕೆ ಮಹಾರಾಷ್ಟ್ರ ಖ್ಯಾತಿಯನ್ನ ಮುಂದುವರಿಸಿದೆ. ಪ್ರವಾಹದ ನೆಪ ಹೇಳ್ತಾ ಜಲಾಶಯಕ್ಕೆ ಎತ್ತರದ ಏರಿಕೆಯನ್ನ ಆಕ್ಷೇಪಿಸಿ ಕೇಂದ್ರಕ್ಕೆ ಪತ್ರ ಬರೆದಿದೆ. ಇದು ಸಹಜವಾಗಿ ಕರ್ನಾಟಕವನ್ನ ಕೆರಳಿಸಿದೆ. ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಇದು ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಕಟ್ಟಲಾಗಿರುವ ಅಣೆಕಟ್ಟು. ರಾಜ್ಯದ ಅತಿ ದೊಡ್ಡ ಜಲಾಶಯಗಳಲ್ಲಿ ಒಂದು. ನೀರಾವರಿ, ವಿದ್ಯುತ್ ಉತ್ಪಾದನೆ ಹಾಗೂ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಜಲಾಶಯ ಮೈದೆಳೆದಿದೆ. ಉತ್ತರ ಕರ್ನಾಟಕದ ಜೀವನಾಡಿಯಾಗಿರೋ ಆಲಮಟ್ಟಿ ಅಣೆಕಟ್ಟು ಎತ್ತರ ವಿವಾದ ನ್ಯಾಯಾಧೀಕರಣದಲ್ಲಿ ಬಗೆಹರಿದಿದ್ರೂ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಖ್ಯಾತೆ ಮಾಡೋದು ನಿಲ್ಲಿಸ್ತಿಲ್ಲ. ಆಲಮಟ್ಟಿ ಡ್ಯಾಂ ಎತ್ತರ ಏರಿಸಲು ಮಹಾ ಖ್ಯಾತೆ. ಪ್ರವಾಹ ಆಗತ್ತೆ ಅಂತ ಮಹಾರಾಷ್ಟ್ರದಿಂದ ಆಕ್ಷೇಪ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಜೀವನಾಡಿ ಆಲಮಟ್ಟಿ ಜಲಾಶಯದ ಮಟ್ಟವನ್ನ ಸುಪ್ರೀಂ ಕೋರ್ಟ್ 519 ಅಡಿಗೆ ಸೀಮಿತಗೊಳಿಸಿತು. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ನಡುವಿನ ಕೃಷ್ಣಾ ಜಲ ವಿವಾದವನ್ನ 2013ರ ನವೆಂಬರ್ 16ರಂದು ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನ್ಯಾಯಮಂಡಳಿ ತೀರ್ಪು ಅಂತಿಮ ನೀಡಿದ್ದು, ಜಲಾಶಯದ ಎತ್ತರವನ್ನ 200 ಟಿಎಂಸಿ ಒಟ್ಟು ಸಂಗ್ರಹ ಸಾಮರ್ಥ್ಯದೊಂದಿಗೆ 524 ಅಡಿಗೆ ಏರಿಸಲು ಅನುಮತಿ ನೀಡಿತ್ತು. ಆದರೆ ತೀರ್ಪು ನೀಡಿ 12 ವರ್ಷಗಳೇ ಕಳೆದ್ರೂ ಇದು ಸಾಧ್ಯವಾಗಿಲ್ಲ. ಅಂದಿನಿಂದ ಇಂದಿನವರೆಗೂ ಕರ್ನಾಟಕ ಸರ್ಕಾರ ಜಲಾಶಯ ಎತ್ತರಕ್ಕೆ ಪ್ರಯತ್ನಿಸಿದ್ರೂ ಅದು ಸಾಕಾರವಾಗಿಲ್ಲ. ಸದ್ಯ ರಾಜ್ಯ ಸರ್ಕಾರ ಆಲಮಟ್ಟಿ ಡ್ಯಾಂ ಎತ್ತರ ಏರಿಸಲು ಮುಂದಾಗಿದ್ದು, ಈ ಸಂಬಂಧ ಈಗಾಗಲೇ ಕ್ಲಿಯರೆನ್ಸ್ ಪಡೆದಿದೆ. ಆದರೆ ಎತ್ತರ ಏರಿಸಿದ್ರೆ ಮಹಾರಾಷ್ಟ್ರದ 2-3 ಜಿಲ್ಲೆಗಳಲ್ಲಿ ಪ್ರವಾಹ ಆಗತ್ತೆ ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರ ಸರ್ಕಾರ ಆಕ್ಷೇಪ ಎತ್ತುತ್ತಾ ಇದೆ. ಇದೇ ವಿಚಾರಕ್ಕೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಮಹಾರಾಷ್ಟ್ರ ಕಿರಿಕ್ಗೆ ಸಚಿವ ಎಂಬಿ ಪಾಟೀಲ್ ಆಕ್ರೋಶ. ಆಲಮಟ್ಟಿ ಜಲಾಶಯ ಎತ್ತರ ಏರಿಸಲು ಅಡ್ಡಿ ಮಾಡ್ತಾ ಇರುವ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ವಿವಾದ ಇಲ್ಲ, ನ್ಯಾಯಾಧೀಕರಣದಲ್ಲಿ ಇದೆಲ್ಲ ಬಗೆಹರಿದಿದೆ, ಅಲ್ಲಿ ಯಾವ ಪ್ರವಾಹವೂ ಆಗೋದಿಲ್ಲ, ಅದೆಲ್ಲ ದುರುದ್ದೇಶಪೂರ್ವಕ ಕಿರಿಕ್ ಅಂತ ಕಿಡಿಕಾರಿದ್ದಾರೆ. ಮಹಾರಾಷ್ಟ್ರ ಇದೇನು ಖ್ಯಾತೆ ಎಬ್ಬಿಸ್ತದೆ, ಸಾಂಗ್ಲಿ, ಕೋಲ್ಹಾಪುರ್ಗೆಲ್ಲನೂ ಕೂಡ ಈ ಪ್ರವಾಹ ಉಂಟಾಗ್ತದೆ ಅಂಥೇಳಿ ಅದರಲ್ಲಿ ಯಾವುದೂ ವಾದ ಹುರುಳ ಇಲ್ಲ. ಈಗಾಗಲೇ ಇವ್ರ ವಾದ ಟ್ರಿಬ್ಯುನಲ್ ಮುಂದೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಿ ಅಲ್ಲೆಲ್ಲವೂ ಕೂಡ ತಿರಸ್ಕಾರ ಆಗಿದ್ದಾವೆ. ಇವರು ಯಾವುದೇ ರೀತಿ ಅದು ಪ್ರವಾಹ ಆಗ್ತದೆ ಅಂತ ಸಾಬೀತುಪಡಿಸ್ಲಿಕ್ಕಾಗಿಲ್ಲ. ಏನು ಪ್ರವಾಹ ಆಗಿತ್ತು, ಆಲಮಟ್ಟಿ ಅಣೆಕಟ್ಟು ಕಟ್ಟೋಕ್ಕಿಂತ ಮುಂಚೆನೇ ಸಾಂಗ್ಲಿದಲ್ಲಿ ಪ್ರವಾಹ ಆಗ್ತಾಯಿತ್ತು. ಸೊ ಹೀಗಾಗಿ ಇವರು ಇದರಲ್ಲಿ ಯಾವುದೂ ಹುರುಳಿಲ್ಲ. ಹೀಗಾಗಿದು ಸುಪ್ರೀಂ ಕೋರ್ಟು, ಟ್ರಿಬ್ಯುನಲ್ಲು ಮತ್ತು ಆನ್ ದ ಫ್ಲೋರ್ ಆಫ್ ದ ಹೌಸ್ ಲೋಕಸಭೆಯಲ್ಲಿ ಕೂಡ ಸಚಿವರು ಮೊನ್ನೆ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರ ಈ ಖ್ಯಾತೆ ಏನು ತೆಗೀತಾ ಇದೆ 519 to 524 ಅದಕ್ಕೆ ಹೋಗಲಿಕ್ಕೆ, ಅದರಲ್ಲಿ ಯಾವುದೂ ಹುರುಳಿಲ್ಲ. ಮತ್ತು ಇದನ್ನು ಈಗಾಗಲೇ ಸುಪ್ರೀಂ ಕೋರ್ಟು, ಟ್ರಿಬ್ಯುನಲ್ಲು ಎಲ್ಲ ಇದರಲ್ಲಿ ತಿರಸ್ಕಾರ ಆಗಿದೆ. ಮತ್ತು ಆಲಮಟ್ಟಿ ಅಣೆಕಟ್ಟು ಕಟ್ಟೋಕ್ಕಿಂತ ಮುಂಚೆನೇ ಇವತ್ತು ದಿವಸ ಇತ್ತು. ಹೀಗಾಗಿ ಆಲಮಟ್ಟಿ ಡ್ಯಾಮ್ನಿಂದ 519ದಿಂದ 524ಗೆ ಆಗಬೇಕಾಗ್ತದೆ. ಇದೆಲ್ಲವೂ ಕೂಡ ಈಗಾಗಲೇ ದ ಮ್ಯಾಟರ್ ಇಸ್ ಬಿನ್ ಡೆಲ್ಟ್ by tribunal, by hydrology experts, CWC as well as ಇದು ಏನಂತಾರೆ ನಮ್ಮ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದಾಗಿದೆ. ಇನ್ನು ಆಲಮಟ್ಟಿ ಅಣೆಕಟ್ಟು ಎತ್ತರ ಏರಿಕೆಯಿಂದ ಮತ್ತಷ್ಟು ನೀರು ಸಂಗ್ರಹಿಸಿ ಬೇಸಿಗೆಯ ಬರ ನೀಗಿಸಲು ಅನುಕೂಲವಾಗಲಿದೆ. ಹೀಗಾಗಿ ಮಹಾರಾಷ್ಟ್ರ ಖ್ಯಾತೆ ಕುರಿತು ಚರ್ಚಿಸಲು ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ಮೋದಿ ಭೇಟಿಯಾಗಿ ಚರ್ಚಿಸಲು ತೀರ್ಮಾನಿಸಿದ್ದಾರೆ. ಒಟ್ಟಾರೆ ಆಲಮಟ್ಟಿ ಜಲಾಶಯ ಎತ್ತರಕ್ಕೂ ಮಹಾರಾಷ್ಟ್ರದಲ್ಲಿ ಪ್ರವಾಹ ಆಗುವುದಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಇದ್ರೂ ಸುಖ ಸುಮ್ಮನೆ ಕಿರಿಕ್ ಮಾಡ್ತಿರೋದು ನಿಜಕ್ಕೂ ದುರಾದೃಷ್ಟಕರ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.